ಸ್ವಾಮೀಜಿಯನ್ನ ಮಾತಾಡಿಸಿದ್ರೆ ಒಬ್ಬ ಸ್ವಾಮೀಜಿಯ ಅಂದ್ರೆ ಹಿರೇಮಠದ ಸ್ವಾಮೀಜಿಯ ಪಾದವನ್ನ ಸ್ಪರ್ಶ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತದಂದ್ರೆ 36 ಕೋಟಿ ಕೇವಲ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ತೀರ್ಥ ಕೊಟ್ಟು ಬಂದಂಗಾಗ್ತದೆ. ಅಲ್ಲೇನಾದ್ರೂ ಅವ್ರ ಜೊತೆಗೆ ಸ್ಪರ್ಶ ಸಂದರ್ಶನ ಎಲ್ಲವನ್ನು ಮಾಡಿದ್ರೆ ನಿಮಗೆ ಮೋಕ್ಷ ಸಿಗ್ತದೆ ಅನ್ನೋದನ್ನ ಕೇನೋಪನಿಷತ್ತು ಹೇಳ್ಕೊಂಡು ಬರ್ತದೆ. ಉಪನಿಷತ್ತುಗಳು ಹೇಳ್ಕೊಂಡು ಬರ್ತಾರೆ. ಶಿವಯೋಗಿ ದರ್ಶನಂ ಪುಣ್ಯಂ, ಶಿವಯೋಗಿ ಸ್ಪರ್ಶನಂ ಪಾಪಂ, ಶಿವಯೋಗಿ ಸಂಭಾಷಣ ಕೋಟಿ ತೀರ್ಥಂತ ವಂದನಂ ಮೋಕ್ಷ ಸಾಧನಂ ಅಂತಕ್ಕಂಥ ಮಾತು. ಯಾಕಂದ್ರೆ ನಾನು ಅವರು ಈ ಶಿವದುಂದುಭಿ ಪತ್ರಿಕೆ ಬರೋದನ್ನ ನೋಡಿ ಓದ್ತಿರ್ತೀವಿ ನಾವೆಲ್ಲ. ನಾನು ಅಂದ್ಕೊಂಡಿದ್ದಂದ್ರೆ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಅಂತ ಇದೆ, ಹೌದಲ್ಲ? ಅದು ಬದಲಾವಣೆ ಮಾಡಿ ಹೇಳಿದ್ದೆ ನಾನು. ಬಾರಿಸು ಕನ್ನಡ ಡಿಂಡಿಮ ಅಂತ ಬರಲಿಲ್ಲ, ಬಾರಿಸು ಕನ್ನಡ ಶಿವ ದುಂದುಭಿಯ ಶಿವ ಅಂತ ಹೇಳ್ತೇನೆ ನಾನು. ಯಾಕೆ ಹೇಳ್ತೇನೆ? ಅವ್ರು ಬಾರಿಸ್ತಾ ಇದ್ರೆ, ಅವ್ರು ನುಡಿಸ್ತಾ ಇದ್ರೆ ಎಲ್ಲವನ್ನು ನಾವು ಪರಿಪಕ್ವವಾದ